ಮಂಗಳೂರು ನಗರದಲ್ಲಿ ಮಳೆ ರಗಳೆ ಮುಂದುವರಿತಾ ಇದೆ. ಇದರಿಂದ ಜನಜೀವನ ಅಲ್ಲಿ ಅಸ್ತವ್ಯಸ್ತ ಆಗಿದೆ. ಕೊಡಿಯಲ್ಲಗುತ್ತುವಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆ ತುಂಬಿ ಹರಿದು ಮನೆಗಳಿಗೆ ನೀರು ನುಗ್ಗಿರೋದು. ಬೋಟ್ ಮೂಲಕ ಮನೆ ಮಂದಿಯ ರಕ್ಷಣೆ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಅಲ್ಲಿನ ನಿವಾಸಿಗಳನ್ನ ರಕ್ಷಿಸಲಾಗಿದೆ. ಮಂಗಳೂರಿನ ನಗರದಲ್ಲಿ ಭಾರಿ ಮಳೆ ಸುರಿದಿದೆ. ಹೀಗಾಗಿ ಮಳೆ ರಗಳೆ ಅಲ್ಲಿ ಮುಂದುವರಿತಾ ಇದೆ. ರಸ್ತೆ ಮೇಲೆಲ್ಲ ಅಲ್ಲಿ ನೀರು ತುಂಬಿ ಕಂಪ್ಲೀಟ್ ರಸ್ತೆಗಳು ಜಲಾವೃತ ಆಗಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ಬೋಟ್ಗಳ ಮೂಲಕನೇ ಅಲ್ಲಿನ ಜನರು ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕೋಡಿಯಲ್ಲಗುತ್ತುವಿನಲ್ಲಿ ಮನೆಗಳಿಗೆ ನೀರು ನುಗ್ಗಿರೋದು. ಈ ಮನೆಗಳಿಗೆ ನೀರು ನುಗ್ಗೋಕೆ ಕಾರಣ ರಾಜಕಾಲುವೆ ತುಂಬಿ ಹರಿದು ಅದೇ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿದೆ. ಇನ್ನು ಬೋಟ್ ಮೂಲಕ ಅಲ್ಲಿದ್ದಂತಹ ಮನೆ ಮಂದಿಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ನೀವಲ್ಲಿ ನೋಡ್ತಿರಬಹುದು ಮಂಗಳೂರಿನ ನಗರದಲ್ಲಿ ಯಾವ ರೀತಿ ಅಲ್ಲಿ ಮಳೆ ಸುರಿದು ರಸ್ತೆ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನ್ನೋದನ್ನ. ಮಂಗಳೂರಿನಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಕೊಡಿಯಾಲ್ಗುತ್ತುವಿನಲ್ಲಿ ಮನೆಗಳಿಗೆ ರಾಜಕಾಲುವೆ ತುಂಬಿ ಹರಿದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿನ ನಿವಾಸಿಗಳು ಪರದಾಡಿದ್ದಾರೆ. ರಣ ಮಳೆಗೆ ತತ್ತರಿಸಿದ ದಕ್ಷಿಣ ಕನ್ನಡ. ನದಿಯಂತಾದ ಮಂಗಳೂರಿನ ಪಂಪ್ವೆಲ್ ಸರ್ಕಲ್. ವಿಮಾನ ನಿಲ್ದಾಣಕ್ಕೆ ತೆರಳುವ ರಸ್ತೆಗಳ ಸಂಚಾರ ಬಂದ್. ಹಳ್ಳದಂತಾದ ರಸ್ತೆ, ನೀರಲ್ಲಿ ಅರ್ಧಕ್ಕೆ ಮುಳುಗಿದ ಬಸ್. ಭಾರೀ ಮಳೆಗೆ ದಕ್ಷಿಣ ಕನ್ನಡ ತತ್ತರಿಸಿದೆ. ಮಂಗಳೂರು ನಗರದಲ್ಲಿ ಧಾರಾಕಾರ ಮಳೆಗೆ ಮಹಾನಗರ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಮಹಾಮಳೆಗೆ ಮತ್ತೆ ಮುಳುಗಡೆಯಾಗಿದೆ. ಪಂಪ್ವೆಲ್ನ ಮಹಾವೀರ ವೃತ್ತದಲ್ಲಿ ಕೃತಕ ನೆರೆ ಸೃಷ್ಟಿಯಾದ ಹಿನ್ನೆಲೆ ವಾಹನ ಸವಾರರು ಪರದಾಡುವಂತಾಗಿದೆ. ಜನರಂತೂ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಿದ್ದು ಕಂಡುಬಂತು. ಅಲ್ಲದೆ ಮನೆಗಳ ಒಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಇವತ್ತು ರೆಡ್ ಅಲರ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಸಂಜೆ ಆಗ್ತಿದ್ದಂತೆ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಪ್ರಮುಖವಾಗಿ ನೀವು ಗಮನಿಸಬಹುದು ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ನ ಪರಿಸ್ಥಿತಿಯನ್ನು ಗಮನಿಸಬಹುದು. ಇಡೀ ಪಂಪ್ವೆಲ್ ಸರ್ಕಲ್ ನಲ್ಲಿರುವಂತಹ ಈ ರಸ್ತೆ ಏನಿದೆ, ಈ ರಸ್ತೆಯನ್ನು ನೀವು ಗಮನಿಸಿದ್ರೆ ಇದು ಸಂಪೂರ್ಣವಾಗಿ ನದಿಯಂತಾಗಿ ಹರಿತಾ ಇದೆ. ಇಲ್ಲಿ ಯಾವುದೇ ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಂಗಳೂರು ನಗರದಿಂದ ಹೊರಗೆ ಹೋಗುವಂತ ಈ ಒಂದು ಪ್ರಮುಖ ರಸ್ತೆ, ಈ ಪ್ರಮುಖ ರಸ್ತೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಜಲಾವೃತಗೊಂಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ವಾಹನಗಳ ಓಡಾಟಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ತುರ್ತು ಸೇವೆ, ಆಂಬ್ಯುಲೆನ್ಸ್ ಸೇವೆ ಈಗ ಹೋಗುವಂಥ ಸಂದರ್ಭದಲ್ಲಿ ಅದು ನೀರಿನಲ್ಲಿ ಮುಳುಗುವಂಥ ಸಾಧ್ಯತೆ ಇತ್ತು, ಬಾಕಿಯಾಗುವ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಅದನ್ನು ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಕಡೆ ನೀವು ಗಮನಿಸಬಹುದು, ಇದು ಪ್ರಮುಖ ರಸ್ತೆ ಮಹಾವೀರ ವೃತ್ತ, ಪಂಪ್ವೆಲ್ ಸರ್ಕಲ್ ಏನಿದೆ, ಇದು ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿನ ಜನರನ್ನು ನೀವು ಗಮನಿಸಬಹುದು. ಜನರನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಳಿಸಲಿಕ್ಕೆ ಯಾವ ಪ್ರಮಾಣದಲ್ಲಿ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರಿನ ಹರಿವು ಇರುವಂಥದ್ದು. ಇದು ಪ್ರಮುಖ ರಸ್ತೆ ಈ ರೀತಿಯಾಗಿ ನದಿಯಂತೆ ಹರಿತಾ ಇದೆ. ನದಿಯಂತೆ ಅಷ್ಟೊಂದು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಈ ಭಾಗದಲ್ಲಿ ನೀವು ವಾಹನಗಳನ್ನು ಗಮನಿಸುತ್ತಿದ್ದರೆ ವಾಹನಗಳು ಸಂಪೂರ್ಣವಾಗಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವಂಥದ್ದು. ಅಂದರೆ ಇದು ಮಂಗಳೂರಿಗೆ ಹೈವೇಯಿಂದ, ಬೆಂಗಳೂರು ಹೈವೇಯಿಂದ ಮಂಗಳೂರಿಗೆ ಪ್ರವೇಶ ಮಾಡುವಂಥ ಪ್ರಮುಖ ಇದೊಂದು ರಸ್ತೆ. ಈ ರಸ್ತೆಯಲ್ಲಿ ಈಗ ಈ ರೀತಿಯಾಗಿ ನೀರು ಹರಿದು ಬಂದಿರುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ವಾಹನಗಳ ಸಂಚಾರ ಮಾಡಲಿಕ್ಕೂ ಕಷ್ಟ ಸಾಧ್ಯ. ಭಾರೀ ಪ್ರಮಾಣದ ವಾಹನಗಳೆಲ್ಲ ಇದೇ ನೀರಲ್ಲಿ ಹೋಗ್ತಾ ಇರುವಂಥದ್ದು. ನೀವು ದೃಶ್ಯವನ್ನು ಗಮನಿಸುತ್ತಿದ್ದರೆ ಈ ರೀತಿಯಾದಂಥ ದೊಡ್ಡ ಪ್ರಮಾಣದ ನೀರಲ್ಲೇ ಈ ರೀತಿಯಾದಂಥ ದೊಡ್ಡ ವಾಹನಗಳು ಸಂಚಾರವನ್ನು ಮಾಡುತ್ತೆ. ಆದರೆ ಸಣ್ಣ ಪ್ರಮಾಣದ ಯಾವುದೇ ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನರು ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪಂಪ್ವೆಲ್ ಸರ್ಕಲ್ನ ಪರಿಸ್ಥಿತಿ ಹೀಗಾದ್ರೆ ಕೋಡಿಯಾಲ್ಗುತ್ತು, ಕಾರ್ ಸ್ಟ್ರೀಟ್, ಅಳಕೆ, ಬಿಜೈ, ಅತ್ತಾವರ, ಜಪ್ಪಿನಮೊಗರು, ಮುಗ್ರೋಡಿ ಮುಂತಾದ ಕಡೆಗಳಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ಹರಿದ ನೀರು ಸಂಚಾರಕ್ಕೆ ತಡೆಯಾದ್ರೆ ಕೆಲವು ಮನೆಗಳಿಗೂ ನೀರು ನುಗ್ಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ನೀರು. ಕೆಲವೊತ್ತು ಸಂಚಾರ ಬಂದ್, ಸವಾರರ ಪರದಾಟ. ಇನ್ನೊಂದೆಡೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಡೀಲ್ನ ರೈಲ್ವೆ ಅಂಡರ್ ಪಾಸ್ ಬಳಿ ರಾಜಕಾಲುವೆ ನೀರು ರಸ್ತೆಗೆ ಹರಿದು ಬಂದು ನದಿಯಂತೆ ತುಂಬಿ ಹರಿಯಿತು. ಇದರಿಂದಾಗಿ ಹೆದ್ದಾರಿಯ ಸಂಚಾರ ಸುಮಾರು 2 ಗಂಟೆಗಳ ಕಾಲ ಸ್ಥಗಿತಗೊಂಡಿದ್ದು ವಾಹನಗಳೆಲ್ಲ ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿತ್ತು. ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಪ್ರವೇಶಿಸೋ ವಾಹನ ಸವಾರರು ಗಂಟೆಗಟ್ಟಲೆ ಪರದಾಡಿದ್ರು.
ಮಂಗಳೂರಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸುರಿದಿರುವಂತಹ ನಿರಂತರ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಗೂ ನೀರು ನುಗ್ಗಿ ಈ ಬಾರಿ ಅವಾಂತರ ಸೃಷ್ಟಿಯಾಗಿದೆ. ನಾವು ಮಂಗಳೂರು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ಪ್ರಮುಖವಾದಂತಹ ರಸ್ತೆ ಇದು. ಪಡೀಲ್ನಲ್ಲಿರುವಂತಹ ಈ ಒಂದು ರಸ್ತೆ ಇದು ಮಂಗಳೂರು ಮತ್ತೆ ಬೆಂಗಳೂರನ್ನು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಗೆನೆ ಇವತ್ತು ಮಳೆಯ ನೀರು ನುಗ್ಗಿ ಬಂದಿದೆ. ಬಹಳಷ್ಟು ವೇಗವಾಗಿ ರಭಸವಾಗಿ ಬಂದಿರುವಂತ ಮಳೆಯ ಕಾರಣಕ್ಕಾಗಿ ಸಂಪೂರ್ಣವಾಗಿ ಇವತ್ತು ಆ ಮಳೆಯ ನೀರು ರಸ್ತೆಗೆ ಹರಿದು ಬಂದಿದೆ. ಇಲ್ಲಿ ನೀವು ಗಮನಿಸಬಹುದು, ಇದೊಂದು ರಾಜಕಾಲುವೆ. ಈ ರಾಜಕಾಲುವೆ ಎಷ್ಟರ ಮಟ್ಟಿಗೆ ನೀರು ಹರಿತಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಹೀಗಾಗಿ ಈ ರಾಜಕಾಲುವೆ ತುಂಬಿ ನೇರವಾಗಿ ರಸ್ತೆಗೆ ಬಂದಿರುವಂತ ಕಾರಣಕ್ಕಾಗಿ ಈ ಪ್ರಮುಖವಾದಂತ ಈ ಪಡೀಲ್ನಲ್ಲಿರುವಂಥ ರೈಲ್ವೆ ಅಂಡರ್ ಬ್ರಿಡ್ಜಿನ ಕೆಳಗೆ ಇರುವಂಥ ಭಾಗದಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಹೀಗಾಗಿ ಈ ಒಂದು ನೀರಿನಲ್ಲಿ ದೊಡ್ಡ ಪ್ರಮಾಣದ ಹೆವಿ ವೆಹಿಕಲ್ಗಳು, ಬಸ್ಸು, ಲಾರಿಗಳು, ಈ ಪ್ರಮಾಣದ ವೆಹಿಕಲ್ಗಳು ಮಾತ್ರ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇತರೆ ವಾಹನಗಳು ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಹೋಗುವಂಥದ್ದು, ಅಂದರೆ ಬಂಟ್ವಾಳದ ಕಡೆಗೆ ಹೋಗುವಂಥ ಇದೊಂದು ರಸ್ತೆ, ಪ್ರಮುಖವಾದಂಥ ರಸ್ತೆ. ಈ ರಸ್ತೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ರಸ್ತೆಯಲ್ಲಿ ನೀರು ಈ ಮಟ್ಟಕ್ಕೆ ಹರಿತಾ ಇರುವಂತ ಕಾರಣಕ್ಕಾಗಿ ಯಾವುದೇ ಕಾರ್ ಆಗಲಿ ಅಥವಾ ಇತರ ವಾಹನಗಳು ಹೋಗ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗಿರುವಂತದ್ದನ್ನ ನೀವು ಗಮನಿಸಬಹುದು. ಇದು ರಸ್ತೆಯ ಮಧ್ಯದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರಿದೆ. ಹೀಗಾಗಿ ರಸ್ತೆಯುದ್ದಕ್ಕೂ, ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಇವತ್ತು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮಳೆ ಬಂದಂತ ವೇಗದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಹಾಗಾಗಿ ಈ ರಸ್ತೆಯನ್ನು ನೀವು ನೋಡಿದಿದ್ರೆ ಇದು ನದಿ ಅಂತಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರು ಮತ್ತು ಬೆಂಗಳೂರನ್ನು ಸಂಪರ್ಕ ಮಾಡುವಂಥ ಪ್ರಮುಖ ರಸ್ತೆ. ಮಂಗಳೂರಿನಿಂದ ಹೈವೇಗೆ ಎಂಟ್ರಿ ಆಗುವಂಥ ಇದು ಚತುಷ್ಪಥ ರಸ್ತೆ. ಇದು ಈ ಚತುಷ್ಪಥ ರಸ್ತೆ ಎರಡೂ ಭಾಗದಲ್ಲಿ ನೀವು ಗಮನಿಸಬಹುದು. ಇಲ್ಲಿ ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗಿರುವಂಥ ಕಾರಣಕ್ಕಾಗಿ ಎರಡೂ ಬದಿಯ ವಾಹನಗಳು ಈ ಭಾಗದಲ್ಲಿ ಸಂಚರಿಸ್ತಾ ಇದೆ. ನೀವು ಇಲ್ಲಿಂದ ಗಮನಿಸುತ್ತಿದ್ರೆ ಇದು ಒಂದು ಭಾಗದಲ್ಲಿ, ಅಂದರೆ ಚತುಷ್ಪಥ ರಸ್ತೆಯ ಒಂದು ಭಾಗ ಇದು. ಇದರಲ್ಲಿ ವಾಹನಗಳೆಲ್ಲ ಓಡಾಡಬೇಕಿತ್ತು. ಆದರೆ ಈಗ ನೀರಿನ ಪ್ರಮಾಣ ರಸ್ತೆಯಲ್ಲಿ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಹೆಚ್ಚಿನ ವಾಹನಗಳಿಗೆ ಓಡಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ನ್ಯಾಷನಲ್ ಹೈವೇ ಇದೆ, ಇದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಒಂದು ಭಾಗದಲ್ಲಿ ಮಾತ್ರ ಈಗ ಸಂಚಾರಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಒಂದು ಕಡೆಯಿಂದ ನೀರು ಹರಿಯುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ವಾಹನಗಳನ್ನು ಆ ಭಾಗಕ್ಕೆ ಸಾಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸತತ ಮಳೆಯಿಂದ ಮತ್ತೆ ಗುಡ್ಡ ಕುಸಿತ. ಇಂದು ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್. ಮಳೆಯ ಎಫೆಕ್ಟ್ನಿಂದಾಗಿ ನಗರದ ಹೊರವಲಯದ ವಾಮಂಜೂರು ಬಳಿಯ ಕೆತ್ತಿಕಲ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ಹೆದ್ದಾರಿಯ ಕೆತ್ತಿಕಲ್ನಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಗುಡ್ಡದ ಒಂದು ಭಾಗ ಕುಸಿದು ಬಿದ್ದಿದೆ. ಆಟೋ ಚಲಿಸುತ್ತಿದ್ದಾಗಲೇ ಗುಡ್ಡ ಕುಸಿದು ಬಿದ್ದಿದ್ದು ಸ್ವಲ್ಪದರಲ್ಲೇ ಭಾರೀ ದುರಂತ ತಪ್ಪಿದೆ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದ ನಗರ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನಷ್ಟು ಮಳೆಯಾದ್ರೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಮಂಗಳೂರಿಗರು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.